ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾವು ತುಂಬಾ ರುಚಿಯಾಗಿ ಮೈಸೂರು ಪಾಕ್ ಮಾಡ್ತೀವಿ. ತುಪ್ಪನೇ ಹಾಕದೆ ತುಂಬಾ ರುಚಿಯಾಗಿ ಬಾಯಲ್ಲಿಟ್ಟರೆ ಕರಗುವಂಥ ಮೈಸೂರು ಪಾಕ್ ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಗಂಟು ಥರ ಇದ್ದರೆ ಅದನ್ನು ಸ್ವಲ್ಪ ಸ್ಮೂತ್ ಮಾಡಿ ಇಟ್ಕೊಳ್ಳಿ, ಮುಂದಕ್ಕೆ ಈಸಿ ಆಗುತ್ತೆ. ನೋಡಿ, ಈ ಥರ ಒಂದ್ಸಲ ಜರಡಿ ಆಡಿಟ್ಟಿದೆ. ಇದ್ರ ಜೊತೆ 2 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. 1 ಕಪ್ ಕಡಲೆ ಹಿಟ್ಟಿಗೆ 2 ಕಪ್ ಸಕ್ಕರೆ, ಅದರ ಡಬಲ್ ತಗೋಬೇಕು. ಮತ್ತು ಜೊತೆಗೆ 2 ಕಪ್ ಎಣ್ಣೆ ತೊಗೊಂಡಿದ್ದೀನಿ. ಫ್ಲೇವರ್ ಇಲ್ದಿರೋ ಎಣ್ಣೆ ತೊಗೋಬೇಕು. ಸನ್ ಪ್ಯೂರ್ ಆಯಿಲ್ ತೊಗೊಂಡಿದ್ದೀನಿ. ಕಡಲೆಕಾಯಿ ಬೀಜದ ಎಣ್ಣೆ, ಕೊಬ್ಬರಿ ಎಣ್ಣೆ, ಸಾಸಿವೆ ಎಣ್ಣೆ ಆ ಥರದ್ದೆಲ್ಲ ತೊಗೋಬಾರ್ದು. ನೀವಿಲ್ಲಿ 1 ಕಪ್ ತುಪ್ಪ ಮತ್ತು 1 ಕಪ್ ಎಣ್ಣೆ ಮಿಕ್ಸ್ ಮಾಡ್ಕೊಂಡು ಕೂಡ ಮಾಡ್ಕೋಬೋದು, ಇಲ್ಲ ಬರೀ ತುಪ್ಪದಲ್ಲಿ ಕೂಡ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಬರೀ ಎಣ್ಣೆಲಿ ಮಾಡ್ತಿರೋದು. ಹಾಗೂ ನೋಡಿ, ಈ ಕಪ್ ಅಳತೆಯಲ್ಲಿ ಎಲ್ಲ ತೊಗೊಂಡಿರೋದು. ನೀವು ಈ ಥರ ಕಪ್ ಇದ್ದರೆ ಮಾಡಿ, ಇಲ್ಲಾಂದರೆ ಯಾವುದೋ ಚಿಕ್ಕ ಬೌಲ್ ಇದ್ದರೆ ಆ ಅಳತೆಲೆಲ್ಲ ಮಾಡ್ಕೋಬೋದು. ಇವಾಗ ಮೈಸೂರು ಪಾಕ್ ಮಾಡೋದು ಸ್ಟಾರ್ಟ್ ಮಾಡೋಣ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಎಲ್ಲ ಎಣ್ಣೆನೂ ಹಾಕ್ಕೊಂಡಿದ್ದೀನಿ. 2 ಕಪ್ ಎಣ್ಣೆ ತೊಗೊಂಡಿದ್ನಲ್ಲ, ಎಲ್ಲ ಎಣ್ಣೆನೂ ಹಾಕ್ಕೊಂಡು ಸಿಮ್ಮಲ್ಲಿ ಪಕ್ಕದಲ್ಲೇ ಬಿಸಿ ಹಾಕಿ ಇಟ್ಬಿಡೋಣ. ಫ್ಲೇಮ್ನ ಸಿಮ್ಮಲ್ಲೇ ಇಡಬೇಕು. ಅದು ಪಾಡಿಗೆ ಅದು ನಿಧಾನಕ್ಕೆ ಬಿಸಿ ಆಗಲಿ. ಈಗ ಬೇರೊಂದು ಕಡೆ ಮತ್ತೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ 2 ಕಪ್ ಹಾಕ್ಕೊಂಡಿದ್ದೆ, ಮತ್ತು ನೀರು ಇದಕ್ಕೆ 3/4 ಕಪ್ ಅಷ್ಟು ಹಾಕೋತಾ ಇದ್ದೀನಿ. ಈಗ ಸಕ್ಕರೆನ ಚೆನ್ನಾಗಿ ಮೆಲ್ಟ್ ಮಾಡ್ಕೋಬೇಕು. ಇವಾಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ಇದರಲ್ಲಿ 1 ಎಳೆ ಪಾಕ ಬರೋವರೆಗೂ ಕುದಿಸ್ಕೋಬೇಕು. ತುಂಬ ಬೇಗ ಬಂದ್ಬಿಡುತ್ತೆ. ನೋಡಿ, ಸ್ವಲ್ಪ ಹೊತ್ತು ಕುದಿಸ್ಕೊಂಡಿದೆ. ಈಗ ಇದನ್ನು ಚೆಕ್ ಮಾಡ್ಕೊಳ್ಳೋಣ. ಚೆಕ್ ಮಾಡೋಕ್ಕೆ ನೋಡಿ, ಈ ಥರ ಒಂದು ಸ್ವಲ್ಪ ತಗೊಂಡು ಈ ಥರ ನೋಡಿದ್ರೆ ನೋಡಿ, ಒಂದು ಎಳೆ ಒಂದು ಸ್ಟ್ರಿಂಗ್ ಬರುತ್ತೆ ಮಧ್ಯದಲ್ಲಿ. ನೋಡಿ, ಈ ಥರ. ಇವಾಗ ಇದು ರೆಡಿ ಇದೆ. ಇವಾಗ ಇದಕ್ಕೆ ಕಡಲೆ ಹಿಟ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ಲೇಮ್ನ ಮೀಡಿಯಮಲ್ಲೇ ಇಟ್ಕೊಳ್ಳಿ. ಸ್ಟಾರ್ಟಿಂಗಿಂದ ಕೊನೆವರೆಗೂ ಫ್ಲೇಮ್ನ ಮೀಡಿಯಮಲ್ಲೇ ಇಟ್ಕೋಬೇಕು. ಇವಾಗ ಇದನ್ನು ಗಂಟು ಇಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಡಲೆ ಹಿಟ್ಟು ಹಾಕಿದ ತಕ್ಷಣ ಈ ಥರ ಗಂಟಾಗಿ ಕಾಣುತ್ತೆ. ಆಗ ಗಾಬರಿ ಪಡಬೇಡಿ. ಒಂದು 2 ನಿಮಿಷ ಕಂಟಿನ್ಯೂಸ್ ಆಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಇವಾಗ ನೋಡಿ, 2 ರಿಂದ 3 ನಿಮಿಷ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಗಂಟು ಇಲ್ಲದೆ ಚೆನ್ನಾಗಾಗಿದೆ. ಇವಾಗ ಇದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕೋಬೇಕು. ಪಕ್ಕದಲ್ಲೇ ಬಿಸಿ ಹಾಕಿಟ್ಟಿದ್ನಲ್ಲ, ಅದರಲ್ಲೇ ಸ್ವಲ್ಪ ಎಣ್ಣೆ ತೊಗೊಂಡು ಈ ಥರ ಹಾಕೋಬೇಕು. ಎಣ್ಣೆ ಹಾಕಿದ ತಕ್ಷಣ ಇದ್ರ ಟೆಕ್ಸ್ಚರ್ ನೋಡಿ, ಈ ಥರ ಗೂಡು ಥರ ಆಗುತ್ತೆ. ಮತ್ತು ಇದರಲ್ಲಿ ಎಣ್ಣೆ ಫುಲ್ ಅಬ್ಸರ್ವ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಎಣ್ಣೆ ಅಷ್ಟೇ ಸ್ವಲ್ಪ ಬಿಸಿ ಇರಬೇಕು ಅಷ್ಟೇ. ನಾವು ಪೂರಿಗೆ ಪಕೋಡಾಗೆಲ್ಲ ಬಿಸಿ ಮಾಡ್ತೀವಲ್ಲ, ಹೊಗೆ ಬರೋ ಥರ ಬಿಸಿ ಇರಬಾರ್ದು. ಇಲ್ಲಾಂದರೆ ಮೈಸೂರು ಪಾಕಲ್ಲಿ ಅದು ಎಣ್ಣೆಣ್ಣೆ ಸ್ಮೆಲ್ ಹಾಗೆ ಉಳಿದ್ಬಿಡುತ್ತೆ. ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಅಬ್ಸರ್ವ್ ಆಗಿದೆ. ಮತ್ತೆ ಸ್ವಲ್ಪ ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕಿದ ತಕ್ಷಣ ಇದ್ರ ಟೆಕ್ಸ್ಚರ್ ನೋಡಿ ಯಾವ ಥರ ಚೇಂಜ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಇದೇ ರೀತಿ 2 ನಿಮಿಷ ಬಿಟ್ಕೊಂಡು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಿ. ಎಲ್ಲ ಎಣ್ಣೆನೂ ಹಾಕಬೇಕು, ಆಗಲೇ ಮೈಸೂರು ಪಾಕ್ ತುಂಬಾ ಚೆನ್ನಾಗಾಗೋದು, ತುಂಬ ಡ್ರೈ ಆಗಲ್ಲ. ಲಾಸ್ಟಲ್ಲಿ ಎಲ್ಲ ಎಣ್ಣೆನೂ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಬರಬೇಕು ಟೆಕ್ಸ್ಚರ್ ಫೈನಲಲ್ಲಿ. ಒಂಥರ ಗೂಡು ಥರ ನೋಡಿ, ಈ ಥರ ಮೇಲೆ ಎಲ್ಲ ಹೋಗ್ತಾ ಇದೆ. ನೋಡಿ, ಈ ಟೆಕ್ಸ್ಚರ್ ಬಂದಮೇಲೆ ಇದು ರೆಡಿ ಆಗಿದೆ ಅಂತ ಅರ್ಥ. ಇನ್ನು ಜಾಸ್ತಿ ಕುಕ್ ಮಾಡೋಕ್ಕೆ ಹೋಗಬಾರ್ದು, ಇಲ್ಲಾಂದರೆ ಇದು ಸೆಟ್ ಮಾಡೋಕ್ಕಾಗಲ್ಲ. ಅಲ್ಲಲ್ಲೇ ಉದುರಾಗಿ ತುಂಬ ಹುಡಿ ಆಗಿಬಿಡುತ್ತೆ. ನೋಡಿ, ಈ ಥರ ಗೂಡು ಥರ ಬಂದಿದೆಯಲ್ಲ, ಈ ಟೆಕ್ಸ್ಚರ್ ಪರ್ಫೆಕ್ಟ್ ಆಗಿದೆ. ಈಗ ಇದನ್ನ ತಕ್ಷಣ ತೆಗೆದುಬಿಟ್ಟು ಪ್ಯಾನ್ಗೆ ಹಾಕ್ಕೊಳ್ಳೋಣ. ಮೊದಲೇ ಈ ಥರ ಪ್ಯಾನ್ ಅಥವಾ ತಟ್ಟೆ ಯಾವುದ್ರಲ್ಲಿ ನೀವು ಸೆಟ್ ಮಾಡ್ತೀರಾ ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಗ್ರೀಸ್ ಮಾಡಿ ರೆಡಿ ಇಟ್ಕೋಬೇಕು. ಯಾಕಂದರೆ ಈ ಪ್ರೋಸೆಸ್ ಸ್ವಲ್ಪ ಕ್ವಿಕ್ಕಾಗಿ ಮಾಡ್ಕೋಬೇಕು. ಈಗ ಈ ಥರ ಪಾಕ ಹಾಕ್ಬಿಟ್ಟು ಹಾಗೆ ಬಿಟ್ಬಿಡ್ಬೇಕು. ಅದಾಗದೆ ಸೆಟ್ ಆಗಿಬಿಡುತ್ತೆ. ಸ್ಪೂನಿಂದ ಜಾಸ್ತಿ ಪ್ರೆಸ್ ಮಾಡಬಾರ್ದು, ಇಲ್ಲಾಂದರೆ ಅದು ಟೆಕ್ಸ್ಚರ್ ಇರುತ್ತಲ್ಲ, ಆ ಥರ ತರ್ತರಿಯಾಗಿ ಗೂಡು ಥರ ಬರಲ್ಲ. ಇವಾಗ ಇದನ್ನು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ, ಆಮೇಲೆ ಇದನ್ನ ಕಟ್ ಮಾಡ್ಕೊಳ್ಳೋಣ. ಇವಾಗ ಇದು ಸ್ವಲ್ಪ ತಣ್ಣಗಾಗಿದೆ. ಈಗ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೋಬೋದು. ತುಂಬ ದೊಡ್ಡದಾಗಿ, ತುಂಬ ಚಿಕ್ಕದಾಗಿ, ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಕೋಬೋದು. ಮತ್ತು ಈ ಮೈಸೂರು ಪಾಕ್ ಫುಲ್ ಕಂಪ್ಲೀಟಾಗಿ ತಣ್ಣಗಾಗಿಲ್ಲ, ಬಿಸಿ ಇದೆ ಸ್ವಲ್ಪ. ಈಗಲೇ ಕಟ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಫುಲ್ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಬೇಕಾದ್ರೂ ಕಟ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಇವಾಗ ಈ ಥರ ಒಂದು ಪ್ಲೇಟಲ್ಲಿ ತಕ್ಕೊಳ್ಳೋಣ. ಪರ್ಫೆಕ್ಟ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಶೇಪ್ ಎಲ್ಲ ಚೆನ್ನಾಗಿ ಬಂದಿದೆ, ಟೆಕ್ಸ್ಚರ್ ತುಂಬ ಚೆನ್ನಾಗಿದೆ.
ಮಧ್ಯಭಾಗದಲ್ಲಿ ಒಂದು ಸ್ವಲ್ಪ ಡಾರ್ಕ್ ಬ್ರೌನ್ ಥರ ಕಲರ್ ಬರುತ್ತಲ್ಲ, ಆ ಥರ ಬಂದಿಲ್ಲ. ಯಾಕಂದರೆ ಅದು ಬಿಸಿ ಟೆಂಪ್ರೇಚರ್ಗೆ ತುಂಬ ಹವೆಗೆ ಬರೋದು. ನಾನು ಬಿಸಿ ಇದ್ದಾಗಲೇ ಕಟ್ ಮಾಡಿಬಿಟ್ಟಿದ್ದೆ. ಫುಲ್ ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೊಂಡು ಕಟ್ ಮಾಡಿದ್ರೆ ಆ ಥರ ಕಲರ್ ಬರುತ್ತೆ. ಇವಾಗ ಇದು ತುಂಬ ಚೆನ್ನಾಗಿ ಕುಕ್ ಆಗಿದೆ ಮತ್ತು ಚೆನ್ನಾಗಿ ಸೆಟ್ ಆಗಿದೆ. ಈ ಟೆಕ್ಸ್ಚರ್ ಬಂದರೆ ಪರ್ಫೆಕ್ಟ್ ಆಗಿರುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.